ಮಲೆಮಹದೇಶ್ವರ ಬೆಟ್ಟದಲ್ಲಿ ಇತ್ತೀಚೆಗೆ 5 ಹುಲಿಗಳಿಗೆ ವಿಷಪ್ರಾಶನ ಮಾಡಿ ಕೊಂದಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಕೇಸ್ಗೆ ಸುಪ್ರೀಂ ಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸಿದೆ. ವಿಷಪ್ರಾಶನಕ್ಕೆ 5 ಹುಲಿಗಳನ್ನ ಕೊಲ್ಲಲಾಗಿತ್ತು ಮಲೆಮಹದೇಶ್ವರ ಬೆಟ್ಟದಲ್ಲಿ. ಈ ಘಟನೆಗೆ ಕಳವಳವನ್ನು ವ್ಯಕ್ತಪಡಿಸಿದ ಸುಪ್ರೀಂ ಕೋರ್ಟ್ ಪ್ರತಿಕ್ರಿಯೆ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ BR ಗವಾಯಿ ಅವರ ನೇತೃತ್ವದ 3 ಸದಸ್ಯ ಪೀಠ ಈ ಬಗ್ಗೆ ಸೂಚನೆ ಕೊಟ್ಟಿದೆ. ಹುಲಿ ಭಾರತದ ರಾಷ್ಟ್ರೀಯ ಪ್ರಾಣಿಯನ್ನ ಈ ರೀತಿ ವಿಷಪ್ರಾಶನ ಮಾಡಿ ಹತ್ಯೆ ಮಾಡ್ತಾರೆ. ಏನೋ ದನ ಕರುಗಳ ಮೇಯೋದಕ್ಕೆ ಹೋದಾಗ ಹುಲಿಗಳು ಬಂದು ತಿನ್ಕೊಂಡು ಹೋಗ್ಬಿಡ್ತಾವೆ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಮಾಡಿಬಿಡ್ತಾರೆ. 5 ಹುಲಿಗಳ ಸಾವು. ಇಡೀ ಭಾರತದ ಇತಿಹಾಸದಲ್ಲೇ 5 ಹುಲಿಗಳನ್ನ ವಿಷ ಇಟ್ಟು ಕೊಂದಿರುವ ಮೊಟ್ಟ ಮೊದಲ ಪ್ರಕರಣ ಯಾವ್ದು ಕೇಳಿದ್ರೆ ಅದು ಮಲೆಮಹದೇಶ್ವರ ಬೆಟ್ಟದಲ್ಲಿ ಆಗಿರೋದು, ಕರ್ನಾಟಕದಲ್ಲಿ ಆಗಿರೋದು ಅಂತ. ಮಹದೇಶ್ವರನ ಬೆಟ್ಟದ ಮೇಲೆ ಹುಲಿಯ ವಾಹನವಾಗಿ ಸಂಚರಿಸುವಂತ ದೇವರಿರೋ ಸಂದರ್ಭದಲ್ಲಿ ಆ ಬೆಟ್ಟದಲ್ಲೇ ಹುಲಿಗಳನ್ನ ಕೊಂದಿದ್ರು. ಅದಕ್ಕೆ ಕಳವಳವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಶಶಿ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿ, 5 ಹುಲಿಗಳನ್ನ ಕರ್ನಾಟಕದ ಮಲೆಮಹದೇಶ್ವರ ಬೆಟ್ಟದಲ್ಲಿ ವಿಷಪ್ರಾಶನ ಇಟ್ಟು ಕೊಂದಿರುವ ಪ್ರಕರಣಕ್ಕೆ ಏನು ಅಂದಿದೆ ಸುಪ್ರೀಂ ಕೋರ್ಟ್, ಗವಾಯಿ ಅವರ ಪೀಠ? ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹುಲಿಗಳು ಎಲ್ಲಾದರೂ ಇದಾವೆ ಅಂತಂದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಹೀಗಾಗಿ ಅದಕ್ಕೆ ಇದೇ ಕಾರಣಕ್ಕಾಗಿ ಆ ಹುಲಿಯನ್ನ ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿ ಕೂಡ ಸರ್ಕಾರಕ್ಕೆ ಕೂಡ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಅಂತ ಒಂದು ರಾಷ್ಟ್ರೀಯ ಪ್ರಾಣಿಗಳನ್ನ ಇವತ್ತು ವಿಷವಿಟ್ಟು ಕೊಲ್ಲೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಇವತ್ತು ಕಳವಳ ವ್ಯಕ್ತಪಡಿಸೋದು ಸಾಕಷ್ಟು ಬೇಸರದ ಸಂಗತಿ ಅಂತಲೂ ಕೂಡ ಹೇಳ್ಬೋದು. ಯಾಕಂದ್ರೆ ಏನು ಅರಣ್ಯ ಪ್ರದೇಶದಲ್ಲಿ ಮನುಷ್ಯರು ಮತ್ತೆ ಅದೇ ರೀತಿಯಲ್ಲಿ ಕೂಡ ಪ್ರಾಣಿಗಳಿಗೆ ಆಗಾಗ ಸಂಘರ್ಷ ಆಗ್ತಾ ಇರುತ್ತೆ. ಆದರೆ ವಿಷವಿಟ್ಟು ಸಾಯಿಸುವಂತ ಪ್ರಯತ್ನ ಇದುವರೆಗೂ ಕೂಡ ಎಲ್ಲೂ ಮಾಡಿಲ್ಲ. ಎಲ್ಲೋ ಅಪರೂಪಕ್ಕೆಲ್ಲಾದ್ರೂ ಒಂದ್ ಕಡೆ ಕಾಡಂದಿಗೋ ಇಲ್ಲ ಆನೆ ಏನೋ ಬಂದು ಬೆಳೆ ನಾಶ ಮಾಡುತ್ತೆ ಅಂತ ಹೇಳ್ಬಿಟ್ಟು ಏನು ಮುಳ್ಳು ತಂತಿಯನ್ನೋ ಇಲ್ಲ ಬೇರೆ ಏನಾದರೂ ವಿದ್ಯುತ್ ತಂತಿಯನ್ನೋ ಈ ರೀತಿ ಹಾಕಿ ಒಂದಷ್ಟು ಕಡೆ ಎಲ್ಲ ಒಂದ್ ಕಡೆ ಪ್ರಾಣ ಕಳ್ಕೊಳ್ತಾ ಇದ್ವು. ಆದರೆ ಇದೇ ಬಾರಿಗೆ 5 ದೊಡ್ಡ ಹುಲಿಗಳನ್ನ ವಿಷವಿಟ್ಟು ಬೇಕಂತಲೇ ಉದ್ದೇಶಪೂರ್ವಕವಾಗಿ ವಿಷ ಇಟ್ಟು ಸಾಯಿಸಿರೋದು. ಅದರಲ್ಲೂ ಯಾಕೆ ಅಂತಂದ್ರೆ ಕಳೆದ ಒಂದು 5-6 ದಿವಸಗಳ ಹಿಂದೆ ಅವರ ಹಸು ಮತ್ತೆ ಕುರಿಗಳನ್ನ ತಿಂದು ಹಾಳು ಮಾಡಿದ್ದಾವೆ, ಪ್ರಾಣ ಕಳೆದಿದ್ದಾವೆ ಅಂತ ಹೇಳ್ಬಿಟ್ಟು ಒಂದು ಕಾರಣಕ್ಕಾಗಿ ಮತ್ತೆ ಬಂದು ಅದೇ ಮಾಂಸವನ್ನ ತಿಂದು ಈ ಹುಲಿಗಳು ಕೂಡ ಸಾಯಿಲೆ ಅಂತ ಹೇಳ್ಬಿಟ್ಟು ಉದ್ದೇಶಪೂರ್ವಕವಾಗಿ ಆ ದನದ ಮಾಂಸದ ಜೊತೆ ವಿಷವನ್ನ ಬೆರೆಸಿಟ್ಟಿರೋದು ಬೆಳಕಿಗೆ ಬಂದಿತ್ತು. ಇನ್ನು ಇದೆಲ್ಲ ಆಗ್ತಿದ್ದಂತೆ ತಕ್ಷಣ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿತ್ತು. ಅರಣ್ಯ ಸಚಿವರಂತ ಈಶ್ವರ್ ಖಂಡ್ರೆ ಅವರು ಕೂಡ ಆ ಸ್ಥಳಕ್ಕೆ ಅಧಿಕಾರಿಗಳ ಜೊತೆ ಕೂಡ ಹೋಗಿದ್ರು. FSL ರಿಪೋರ್ಟ್ ಕೂಡ ಬಂತು ಯಾವ ಉದ್ದೇಶದಿಂದ ಇವನ್ನ ಕೊಲೆ ಮಾಡಲಾಗಿತ್ತು ಅಂತ. ಇದೇ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಯಾಕೆ ಈ ರೀತಿಯಾಗಿದೆ, ಅವರ ವಿರುದ್ಧ ಯಾಕೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಿಲ್ಲ, ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಿ ಅದೇ ರೀತಿಯಲ್ಲಿ ಕೂಡ ಆ ರಾಷ್ಟ್ರೀಯ ಪಕ್ಷಿಗಳಿಗೆ ಅದೇ ರೀತಿಯಲ್ಲಿ ಕೂಡ ರಾಷ್ಟ್ರೀಯ ಪ್ರಾಣಿಗಳಿಗೆ ರಕ್ಷಣೆಯನ್ನ ಕೊಡುವಂತ ಕೆಲಸವನ್ನ ಮಾಡಿ ಅಂತ ಹೇಳ್ಬಿಟ್ಟು ಆ ಗವಾಯಿ ಅವರು ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಹುಲಿಗಳನ್ನ ಸಂರಕ್ಷಣೆ ಮಾಡುತ್ತೆ ಅಂತ ಕಾದು ನೋಡಬೇಕಿದೆ. ಪ್ರಣೋದ್, ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.